ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಾಕಿದ್ದೆ. ಒಬ್ಬ ರೈಡರ್ ಡಬಲ್ ಅಮೌಂಟ್ ತಗೊಂಡು ಯಾಮಾರಿಸಿ ಹೋದ ಅಂತವ. ನಾನು ಬುಕ್ ಮಾಡಿದಾಗ ನನ್ನ ಹತ್ರನೂ ಅಮೌಂಟ್ ತಗೊಂಡಿದ್ದ. ನಂತರ ಕಸ್ಟಮರ್ ಡ್ರಾಪ್ ಲೊಕೇಶನ್ ಹೋಗಿ ಅಲ್ಲಿಗೆ ಕೂಡ ಡಬಲ್ ಅಂದರೆ ₹820 ಎಕ್ಸ್ಟ್ರಾ ತಗೊಂಡು ಹೋದ ಪೇಮೆಂಟು. 2 ಡೇಸ್ ಆದಮೇಲೆ ನನಗೆ ಗೊತ್ತಾಯಿತು. ಕಾಲ್ ಮಾಡಿದ್ರೆ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ಒಂದೇ ಒಂದು ಸರಿ ಫೋನ್ ಪಿಕ್ ಮಾಡ್ದ. ಏನಕ್ಕಪ್ಪ ಈ ಥರ ಡಬಲ್ ಅಮೌಂಟ್ ತೊಗೊಂಡಿದ್ದು ಎರಡು ಕಡೆ ಅಂತ ಕೇಳಿದ್ದಷ್ಟೇ. ಅಷ್ಟಕ್ಕೆ ಫೋನ್ ಕಟ್ ಮಾಡ್ದವನು. ಎಷ್ಟು ಸರಿ ಕಾಲ್ ಮಾಡಿದ್ರು ಫೋನ್ ರೆಸ್ಪಾನ್ಸೇ ಮಾಡಲಿಲ್ಲ. ಅಟ್ಲೀಸ್ಟ್ ಅವ್ನು ಏನೋ ತಪ್ಪಾಯಿತು, ವಾಪಸ್ ಅಮೌಂಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ನನಗೆ ಏನು ತೊಂದರೆ ಏನೋ ಆಕ್ಷನ್ನೇ ತಗೊಂತಿರಲ್ಲ, ಬಿಟ್ಬಿಡ್ತಾ ಇದ್ದೆ, ಹೋದ್ರೆ ಹೋಗಲಿ ಅಂತವ. ದುಡ್ಡು ಅಂದರೆ ಎಲ್ಲರಿಗೂ ಆಸೆ ಅಲ್ವಾ, ಒಂದೊಂದು ಟೈಮ್ ಏನು ಮಾಡೋಕ್ಕಲ್ಲ, ಈ ಥರ ಆಗುತ್ತೆ ಬೈ ಮಿಸ್ಟೇಕ್ ಆಗಿ ಅಂತವ. ನಾನು ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಆ ವ್ಯಕ್ತಿ ಕಡೆಯಿಂದ ಯಾವುದೇ ಥರ ರೆಸ್ಪಾನ್ಸ್ ಸಿಕ್ಕಲಿಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರೆ 2 ಡೇಸ್ ವೆಯ್ಟ್ ಮಾಡಿದೆ, ಯಾವುದಕ್ಕೂ ಫೋನಿಗೆ ಸಿಕ್ಕಲಿಲ್ಲ. ಆ ನಂತರ ನನಗೂ ಬೇಜಾರಾಯಿತು. ಕಂಪ್ನಿಗೆ ಕಂಪ್ಲೇಂಟ್ ರೇಸ್ ಮಾಡಿದೆ. ಆಟೋಮೆಟಿಕ್ಕಾಗಿ 1 ಡೇಸಲ್ಲಿ ಅವನ ಅಕೌಂಟು ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ. ನನ್ನ ಅಮೌಂಟ್ ಕೂಡ ನನಗೆ ವಾಪಸ್ಸು ವ್ಯಾಲೆಟಿಗೆ ಹಾಕಿದ್ದಾರೆ. ನಿಜವಾಗ್ಲೂ ಈ ಥರ ಕೆಲಸ ಯಾರು ಮಾಡಬೇಡಿ. ಏನಕ್ಕೆ ಅಂದರೆ ಒಂದು ₹100-200 ನಿಮ್ಮ ಅಕೌಂಟೇ ಸಸ್ಪೆಂಡ್ ಆಗುತ್ತೆ. ಇದರಿಂದನೇ ಜೀವನ ಮಾಡ್ತಾ ಇರ್ತೀರಾ, ಇದರಿಂದ ಜೀವನ ಕಟ್ಕೊಂಡಿರ್ತೀರಾ, ಅನ್ನ ತಿಂತಾ ಇರ್ತೀರಾ. ಅದಕ್ಕೆ ಯಾಕೆ ಮೋಸ ಮಾಡ್ತೀರಾ? ಕೇಳಿ ₹10-20 ಎಕ್ಸ್ಟ್ರಾ ತಗೊಳ್ಳಿ. ಅದು ಯಾರೇ ಆಗಿರ್ಬೋದು ರೈಡರ್. ನಾವು ಕೆಲಸ ಮಾಡ್ತೀವಿ, ನಾವು ಒಂದೊಂದು ಟೈಮ್ ಬುಕ್ ಮಾಡ್ತೀವಿ, ಎಮರ್ಜೆನ್ಸಿ ಹೋಗೋಕ್ಕಾಗಲ್ಲ ಅಂದಾಗ. ಬಟ್ ಕೇಳಿ ಎಕ್ಸ್ಟ್ರಾ ತಗೊಳ್ಳಿ, ₹10 ಪರವಾಗಿಲ್ಲ. ಏನಾದ್ರು ವೆಯ್ಟ್ ಜಾಸ್ತಿ ಇತ್ತಾ, ಇಲ್ಲ ಲೊಕೇಶನ್ ರಾಂಗ್ ಇತ್ತಾ, ಏನೋ ಒಂದು. ಆದರೆ ಈ ಥರ ಯಾಮಾರಿಸ್ಬಿಟ್ಟು ಡಬಲ್ ಅಮೌಂಟ್ ತೊಗೊಂಡೋಗಿ ಫೋನ್ಗೂ ರೆಸ್ಪಾನ್ಸ್ ಮಾಡಲ್ಲ, ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ನಿಜವಾಗ್ಲೂ ಈ ಥರದವರು ಬಿಡಬಾರ್ದು ಇಂಥವ್ರನ್ನ. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದ್ರು ತಪ್ಪೇ ಅದು. ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು, ತಪ್ಪೇ ಅದು. ₹10 ಆಗಲಿ ₹20 ಎಲ್ಲರೂ ಕಷ್ಟಪಟ್ಟು ದುಡಿಯೋಕೆ ಬಂದಿರ್ತಾರೆ. ಅಂಥದ್ರಲ್ಲಿ ವ್ಯಕ್ತಿ ಇಸ್ಕೊಂಡೋಗಿ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನನಗೆ ಬೇಜಾರಾಗಿ ಕಂಪ್ಲೇಂಟ್ ರೇಸ್ ಮಾಡಿದೆ. ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಅಂತ ಅಮೌಂಟ್ ಏನು ಸ್ಕ್ರೀನ್ಶಾಟ್ ಇತ್ತಲ್ಲ ಪೇ ಮಾಡಿದ್ದು ಎರಡೂ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದೆ. ಅವರು ಕಂಪ್ಲೇಂಟ್ ರೇಸ್ ಮಾಡಿದಾಗ ವಿತಿನ್ ಸೆಕೆಂಡಲ್ಲಿ ನನ್ನ ಅಮೌಂಟ್ ನನಗೆ ರೀಫಂಡ್ ಆಯಿತು. ಆ ವ್ಯಕ್ತಿ ಅಕೌಂಟ್ ಪರ್ಮನೆಂಟಾಗಿ ಬ್ಯಾನ್ ಮಾಡ್ತೀವಿ ಅಂತವ ಬ್ಯಾನ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ಹೇಳೋದು, ಈ ಥರ ಕೆಲಸ ಮಾಡಿ ಸುಮ್ಮನೆ ಅಕೌಂಟ್ ಸಸ್ಪೆಂಡ್ ಮಾಡ್ಕೊತೀರ. ಮತ್ತೆ ಇನ್ನು ನಿಮ್ಮ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಐ ಡಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಒಂದು ಸರಿ ನಿಮ್ಮ ಹೆಸರಲ್ಲಿ ಐ ಡಿ ಬ್ಲಾಕ್ ಆಯ್ತಂದ್ರೆ, ಆದರೆ ಏನಾದ್ರು ಒಂದು ಇಶ್ಯೂ ಆಗಿ ಕಸ್ಟಮರ್ಗೆ ಮಿಸ್ಬಿಹೇವ್ ಆಗ್ಬೋದು, ಇಲ್ಲ ಬೇರೆ ಏನೋ ಮೆಟೀರಿಯಲ್ ಇತ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗ್ಬೋದು. ಈ ಥರ ಏನಾದ್ರು ಡಬಲ್ ಅಮೌಂಟ್ ತೊಗೊಂಡು ನೀವೇನಾದ್ರು ಯಾಮಾರ್ಸ್ ಕಸ್ಟಮರ್ಗೆ ಹೋದರೆ, ಒಂದು ಸರಿ ಕಂಪ್ಲೇಂಟ್ ರೇಸ್ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಲ್ಲಿ ಇನ್ನು ಪರ್ಮನೆಂಟಾಗಿ ಐ ಡಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬೇರೆ ಹೆಸರಲ್ಲಿ ಐ ಡಿ ಕ್ರಿಯೇಟ್ ಆದರೂ ಅದು ಟೆಂಪ್ರವರಿ ಮಾಡೋಕ್ಕೆ ಪ್ರಾಬ್ಲಮ್. ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಯಾವ ಥರ ರೂಲ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ರಾಪಿಡೋ ಕಂಪ್ನಿಯಿಂದ ಆಗಿರ್ಬೋದು, ಇಲ್ಲ RTO ಆಗಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಿದೆ. ಅಲ್ಲಿಂದ ಬಂದ ಮೇಲೆ ಬೇರೆ ಐ ಡಿ ತೊಗೊಂಡು ನೀವು ಡ್ಯೂಟಿ ಮಾಡೋಕ್ಕೆ ಆಗುತ್ತೋ ಆಗಲ್ಲ, ಅದಂತೂ ಗೊತ್ತಿಲ್ಲ. ಬಟ್ ಟೆಂಪ್ರವರಿಗೆ ಏನೋ ಮಾಡ್ತಾ ಇರ್ತೀರ, ಮಾಡ್ಬೋದು. ಬಟ್ ಫ್ಯೂಚರಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಬೇರೆಯವ್ರ ಅಕೌಂಟ್ ತೊಗೊಂಡು ನೀವು ಡ್ಯೂಟಿನ. ಹಂಗಾಗಿ ಇರೋದು ಒಂದು ರಾಪಿಡೋ ಐ ಡಿ ಪರ್ಮನೆಂಟ್ ಜಾಸ್ತಿ ದಿವಸ ಬೇರೆ ಯಾವುದೂ ಉಳಿಯಲ್ಲ. ನೀವು ಬೇರೆ ಕಂಪ್ನಿಗಳು ನೋಡಿರಬೇಕು, ಈಗ ಒಂದ್ಸರಿ ಬ್ಯಾನ್ ಆದರೆ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ಬೋದು ಬೇರೆ ಯಾವ್ದಾರು ಕಂಪ್ನಿಗಳು. ಆದರೆ ರಾಪಿಡೋ ಕಂಪ್ನಿಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ. ಭಾರಿ ಹುಷಾರಾಗಿರಬೇಕು. ಯಾಕೆಂದರೆ ಈ ಕಂಪ್ನಿ ಸುಮಾರು ವರ್ಷದಿಂದ ಡ್ಯೂಟಿ ಮಾಡ್ತಾರೆ. ನಮ್ಮದು ಇದೆ 10 ವರ್ಷದಿಂದ ಇದೆ, ಇವತ್ತಿನವರೆಗೂ ಯಾವುದೇ ಥರ ಒಂದು ಸರಿ ಕೂಡ ಬ್ಯಾನ್ ಆಗಿಲ್ಲ. ಯಾಕೆಂದರೆ ಆ ಥರ ಸಿನ್ಸಿಯರಾಗಿ ಡ್ಯೂಟಿ ಮಾಡಿದರೆ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಲ್ಲ. ಈ ಥರ ಮಾಡ್ತಾರಲ್ಲ, ಫೇಕ್ ಮಾಡಿ ಹೊತ್ಕೊಂಡು ಹೋಗ್ತಾರಲ್ಲ, ಖಂಡಿತ ಇಂಥದ್ದು ಯಾರು ಬಿಡಬಾರ್ದು. ಎಲ್ಲ 1-2 ಟೈಮ್ ತಪ್ಪಿಸ್ಕೊಂಡ್ಬಿಡ್ಬೋದು. ಕಸ್ಟಮರ್ಗೆ ಗೊತ್ತಾ, ಯಾವುದೋ ಕಂಪ್ನಿ ಅಕೌಂಟಿಂದ ಬುಕ್ ಮಾಡಿರ್ತಾರೆ, ಏನೋ ಒಂದು ಮಾಡಿ ಇಸ್ಕೊಂಡು ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ ಅಂತ ಏನೋ ತಪ್ಪಿಸ್ಕೋಬೋದು. ಬಟ್ ಎವ್ರಿ ಟೈಮ್ ಇದೇ ಥರ ರಿಪೀಟ್ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಕಳ್ಳ ಸಿಕ್ಕಾಕೊಂತಾನೆ. ಯಾವತ್ತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಈ ವ್ಯಕ್ತಿ ಅಷ್ಟೇ ಮುಂಚೆ ಎಷ್ಟು ಜನಕ್ಕೆ ಮೋಸ ಮಾಡಿ ಎಷ್ಟು ಜನಕ್ಕೆ ಕಿತ್ಕೊಂಡು ಹೋದ್ನೋ ಗೊತ್ತಿಲ್ಲ ನಮಗಂತೂ. ನನಗೆ ಈ ಥರ ಮಾಡ್ದೆ, ನನಗೂ ಗೊತ್ತಾಗಿರಲ್ಲ. ಆ ಟೈಮಲ್ಲಿ 2 ದಿನ ಆದಮೇಲೆ ಗೊತ್ತಾಯಿತು. ಮಾಡಬಾರ್ದು, ಯಾಕೆಂದರೆ ಸುಮ್ಮನೆ ಕಂಪ್ಲೇಂಟ್ ರೇಸ್ ಐ ಡಿ ಬ್ಲಾಕ್ ಮಾಡಬಾರ್ದು ಅಂತ ನಾನು ಫಸ್ಟು ಎಷ್ಟು ಫೋನ್ ಟ್ರೈ ಮಾಡಿದೆ ಅವನಿಗೆ. ಬಟ್ ಫೋನಿಗೆ ರೆಸ್ಪಾನ್ಸ್ ಮಾಡದೇ ಇದ್ದಾಗಲೇ ನಾನು ಕಂಪ್ಲೇಂಟ್ ರೇಸ್ ಮಾಡಿದ್ದು. ಅಲ್ಲಿವರೆಗೂ ಮಾಡಿರಲಿಲ್ಲ. ಯಾಕೆಂದರೆ ಇವರು ನಮ್ಮ ಥರನೇ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ, ಕಷ್ಟ ಬಿದ್ದು ಮಾಡ್ತಾ ಇರ್ತಾರೆ, ಇದರಿಂದ ಜೀವನ ಕಟ್ಕೊಂಡಿರ್ತಾರೆ. ಒಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನನ್ನ ಉದ್ದೇಶ ಕೂಡ ಇದ್ದಿದ್ದು. ಬಟ್ ಈ ವ್ಯಕ್ತಿ ನನಗೆ ಯಾವ ರೆಸ್ಪಾನ್ಸ್ ಮಾಡಲಿಲ್ವೋ, ಆ ಥರ ಯಾವಾಗ ನಂಬರು ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ನೋ ತುಂಬ ಬೇಜಾರಾಗೋಯ್ತು. ಅವಾಗ ₹220 ಈ ಥರ ಎಲ್ಲ ಮಾಡ್ತಾರಲ್ಲಪ್ಪ ರೈಡರ್ಗಳು ಅಂತ ಸಖತ್ ಬೇಜಾರಾಗಿ ಕೊನೆಗೆ ಕಂಪ್ಲೇಂಟ್ ರೇಸ್ ಮಾಡಿದೆ ನಾನು. ಯಾಕೆಂದರೆ ಇವತ್ತು ನನಗೆ ಮಾಡಿದ್ರೆ ನಾಳೆ ಇನ್ನೊಬ್ಬರಿಗೆ ₹1000 ಮೋಸ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇಂಥವ್ರಿಗೆ ಅಲ್ಲೇ ಬುದ್ಧಿ ಕಲಿಸ್ಬೇಕು. ಇದು ಬಿಟ್ಕೊಂಡು ಹೋಗಬಾರ್ದು. ಮುಂದಕ್ಕೆ ದೊಡ್ಡದಾಗುತ್ತೆ. ಇವತ್ತು 100-200 ಮಾಡಿದ್ರೆ ನಾಳೆ 1000 ಲಕ್ಷ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಯಾವುದೋ ಒಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ ಗಾದೆ ಹೇಳೋದು. ಹಂಗೆ ಏನೇ ಒಂದಾದರೂ ಆ ತಪ್ಪಿಗೆ ಶಿಕ್ಷೆ ಅಲ್ಲೇ ಆಗಬೇಕು ಅವರಿಗೆ. ನಾಳೆ ದಿನ ಅವ್ರು ಎಚ್ಚೆತ್ಕೊಳ್ತಾರೆ. ಅದಕ್ಕೋಸ್ಕರ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಯಾರು ಡಬಲ್ ಅಮೌಂಟ್ ಆಗಲಿ, ಈ ಥರ ಏನಾದ್ರು ಒಂದು ಐಟಮ್ ಎತ್ಕೊಂಡು ಹೋಗೋದಾಗಲಿ, ಮಿಸ್ಬಿಹೇವ್ ಆಗಲಿ ಮಾಡಬೇಡಿ. ಯಾರೋ ಒಬ್ಬರು ಲಕ್ಷಾಂತರ ಜನದಲ್ಲಿ ಒಬ್ಬರು ಮಾಡೋದ್ರಿಂದ ಅಷ್ಟು ಜನಕ್ಕೂ ಬ್ಯಾಡ್ ನೇಮು, ಕಂಪ್ನಿಗೂ ಬ್ಯಾಡ್ ನೇಮು ಗ್ಯಾರಂಟಿ ಬಂದೇ ಬರುತ್ತೆ ಇದು. ಯಾಕೆಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ, ಗೊತ್ತು. ಓಕೆ, ಇದಕ್ಕೆ ಮುಂಚೆ ಎಷ್ಟೋ ಮಿಸ್ಬಿಹೇವ್ ಆಗಿದ್ದಾವೆ. ಅದರಿಂದ ಏನಾಯಿತು, ಈ ರಾಪಿಡೋ ಕಂಪ್ನಿನೇ ಸರಿ ಇಲ್ಲಪ್ಪ, ರೈಡರ್ಗಳು ಸರಿ ಇಲ್ಲಪ್ಪ, ಲೇಡೀಸ್ಗೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ, ಹಂಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಷ್ಟು ನ್ಯೂಸ್ ಹಬ್ಸಿದ್ರು. ಯಾರೋ ಒಬ್ಬರು ಮಾಡೋದಕ್ಕೆ ಎಷ್ಟೋ ಲಕ್ಷಾಂತರ ಜನ ಒಳ್ಳೆ ಹುಡುಗರಿದ್ದಾರೆ. ಯಾರೋ ಲೇಡೀಸ್ ಬಂದರೆ ಅವ್ರ ಅಕ್ಕ ತಂಗಿರ್ತಾರೆ, ಪಿಕಪ್ ಡ್ರಾಪ್ ಮಾಡ್ತಾರೆ. ಯಾಕೆಂದರೆ ಅದರಿಂದ ಜೀವನ ಕಟ್ಕೊಂಡಿರ್ತಾರೆ, ಅವ್ರ ಫ್ಯಾಮಿಲಿಗೆ ಇವರೇ ಆಧಾರವಾಗಿರ್ತಾರೆ. ಆ ಥರ ಯಾರೋ ಥರ್ಡ್ ಕ್ಲಾಸ್ ಕೆಲಸ ಮಾಡೋಕ್ಕೋಗಲ್ಲ. ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ರಿಗೂ ಬ್ಯಾಡ್ ನೇಮ್ ಬರುತ್ತೆ. ಇದು ಅಷ್ಟೇ ನೋಡಿ,
ಇವನೊಬ್ಬ ಮಾಡಿದಕ್ಕೆ ಕೆಲವರಿಗೆ ಇನ್ನೂ ಯಾರು ಬೇರೆ ಕಸ್ಟಮರ್ ಮಾಡಿದರೆ ಅವನು ಇನ್ನೂ ದೊಡ್ಡದಾಗಿ ಹೈಲೈಟ್ ಮಾಡ್ಬೋದಾಯ್ತು, ಹೇಳೋಕ್ಕಾಗ್ತಿಲ್ಲ. ರ್ಯಾಪಿಡೋದಲ್ಲಿ ಬುಕ್ಕೇ ಮಾಡೋದು ಬೇಡಪ್ಪ, ಈ ಥರ ಎರಡೆರಡು ಕಡೆ ಅಮೌಂಟ್ ತಗೊಂಡು ಹೋಗ್ತಾರೆ, ಮಾರಿಸ್ತಾರೆ, ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಈ ಥರ ಎಲ್ಲ ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ. ಅದಕ್ಕೆ ರೈಡರ್ಗಳಿಗೆ ಯಾರಿಗೆ ಆಗಲಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೇಳಿಬಿಟ್ಟು ಇಸ್ಕೊಳ್ಳಿ. ಏನೇ ಒಂದು ಮೆಟೀರಿಯಲ್ ವೆಯ್ಟ್ ಜಾಸ್ತಿ ಇದೆ ಸರ್, 50 ರೂಪಾಯಿ ಸೇರಿಸ್ಕೊಡಿ, ಇಲ್ಲ ಲೊಕೇಶನ್ ರಾಂಗ್ ಇತ್ತು, ಇಲ್ಲ ಮೆಟೀರಿಯಲ್ ಬೇಗ ಕೊಟ್ಟಿಲ್ಲ ಸರ್, ತುಂಬ ಹೊತ್ತು ವೆಯ್ಟ್ ಮಾಡಿ ತಗೊಬಂದಿನಿ, ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಕೇಳಿದರೆ ಯಾರೂ ಇಲ್ಲ ಅನ್ನಲ್ಲ. 100ಕ್ಕೆ 90% ಯಾರು ಕೇಳಿದ್ರೆ 50 ರೂಪಾಯಿ 100 ರೂಪಾಯಿ ಕೊಟ್ಟೇ ಕೊಡ್ತಾರೆ. ಯಾರೋ ಒಬ್ರು ಇಲ್ಲಪ್ಪ ಕೊಡೋಕ್ಕಾಗಲ್ಲ, ಕಂಪ್ನಿ ಬಿಲ್ಲು ಅಷ್ಟೇ, ಎಷ್ಟಿದೆ ಅಷ್ಟೇ ಕೊಡ್ತೀನಿ ನಾನು ಅಂತ ಈ ಥರ ಹೇಳ್ತಾರೆ ಹೊರತು, ಏನಾದ್ರು ಪ್ರಾಬ್ಲಮ್ ಇದ್ದಂದಾಗ ಖಂಡಿತ ಕೊಟ್ಟೇ ಕೊಡ್ತಾರೆ ಎಕ್ಸ್ಟ್ರಾ ಕಸ್ಟಮರ್ಗಳು. ಆದರೆ ಯಾರಿಗೋ ಮೋಸ ಮಾಡಿ ತಗೊಂಡು ಹೋಗಬೇಡಿ, ಅದೆಲ್ಲ ಈಗ ಜಾಸ್ತಿ ದಿವಸ ಉಳಿಯಲ್ಲ. ನ್ಯಾಯವಾಗಿ ಸಂಪಾದನೆ ಮಾಡಿದ್ದೆ ನಮ್ಮ ಹತ್ರ ಇರಲ್ಲ, ಎಲ್ಲೋ ಒಂದು ಕಡೆ ಹೋಗುತ್ತೆ. ಮೇಲೆ ಈ ಥರ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಎಷ್ಟು ದಿವಸ ಇರುತ್ತೆ ಹೇಳಿ? ಖಂಡಿತ ಇರಲ್ಲ. ಇವತ್ತು ಡಬ್ಬಲಾಗಿ ಹೋಗುತ್ತೆ ಅದು ನಾಳೆ ದಿನ. ಇವತ್ತು ನೀವು 100 ರೂಪಾಯಿ ಇನ್ನೊಬ್ಬರ ಹತ್ರ ತಲೆ ಹೊಡೆದು ತಂದರೆ ನಾಳೆ ಅದು 1000 ರೂಪಾಯಿ ಹೊರಟೋಗುತ್ತೆ ಎಲ್ಲೋ ಒಂದು ಜಾಗದಲ್ಲಿ. ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಅದು ಏನು ಕಾಯ್ತು ಏನು ಅಂತವ. ಅದಕ್ಕೋಸ್ಕರನೇ ನ್ಯಾಯವಾದ ರೀತಿಯಲ್ಲಿ ದುಡಿರಿ. ಎಲ್ಲರೂ ಒಂದಲ್ಲ ಒಂದು ಕಡೆ ದೇವ್ರು ಕಾಪಾಡ್ತಾನೆ ಯಾರನ್ನಾದ್ರೂ ಅಷ್ಟೇ. ಅನ್ಯಾಯವಿದ್ದ ಯಾರು ಹೋಗಬೇಡಿ. ಅನ್ಯಾಯ ಇದ್ದು ಸಂಪಾದನೆ ಇದು ಇವತ್ತಲ್ಲ ನಾಳೆ ಯಾರ ಹತ್ರನೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ರೈಡರ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ಒಬ್ರಿಬ್ರು ಮಾಡೋ ತಪ್ಪಿಗೆ ಎಲ್ರಿಗೂ ಬ್ಯಾಡ್ ನೇಮ್ ಬರುತ್ತೆ, ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಈ ಥರ ಯಾರು ಮಾಡಬೇಡಿ. ಇವತ್ತು ಅವನ ಅಕೌಂಟ್ ಸಸ್ಪೆಂಡ್ ಆಯಿತು, ನಾಳೆ ದಿವಸ ಇಂಥವು ಎಷ್ಟೋ ಜನ ನಡೀತಾವೆ ಬೆಂಗಳೂರಲ್ಲಿ. ಇದು ಒಂದೇ ಅಲ್ಲ, ದಿನನಿತ್ಯ ಬೆಂಗಳೂರಲ್ಲಿ ಎಷ್ಟೋ ರಾಪಿಡೋ ಅಂತಾನೆಲ್ಲ ಸುಮಾರು ಪೋರ್ಟರ್ ಅಂಕಲ್ ಎಷ್ಟೋ ಆಗಿರ್ಬೋದು, 2 ಕಡೆ ಅಮೌಂಟ್ ಇಸ್ಕೊಂಡಿರ್ತಾರೆ, ಇಲ್ಲ ಈ ಥರ ಇಸ್ಕೊಂಡೋಗಿ ಫೋನಿಗೆ ರೆಸ್ಪಾನ್ಸ್ ಮಾಡಲ್ಲ. ಆನಂತರ ಏನಾಗುತ್ತೆ, ಕಸ್ಟಮರ್ ಗೊತ್ತಾದರೆ ಕಂಪ್ಲೇಂಟ್ ರೈಸ್ ಮಾಡ್ತಾರೆ, ಗೊತ್ತಾಗಿಲ್ಲ ಅಂದರೆ ಅದು ಹಂಗೆ ಮುಚ್ಚೋಗುತ್ತೆ. ಈ ಥರ ಸುಮಾರು ಘಟನೆಗಳು ನಡೀತಾ ಇರ್ತವೆ. ಈ ಥರ ಎಲ್ಲ ಯಾರು ಮಾಡಬೇಡಿ ಅನ್ನೋದೇ ನಮ್ಮ ಉದ್ದೇಶ. ಏಕೆಂದರೆ ಎಲ್ಲರೂ ಸಂಪಾದನೆ ಮಾಡೋಕ್ಕೆ ಬರೋದು 10-20 ರೂಪಾಯಿ. ಅದರಲ್ಲಿ ಈ ಥರ ಎಲ್ಲ 200-300 ರೂಪಾಯಿ ಒಬ್ರಿಗೆ ಮೋಸ ಮಾಡಿ ಹೊತ್ಕೊಂಡು ಹೋದರೆ ಏನು ಸಿಕ್ಕುತ್ತೆ ಇದರಿಂದ? ಅದರಿಂದ ಏನು ಬಿಲ್ಡಿಂಗ್ ಕಟ್ಬಿಡ್ತೀರಾ 200 ರೂಪಾಯಿ ತಗೊಂಡು? ಏನು ಸೈಟ್ ತೊಗೊಂಡ್ಬಿಡ್ತೀರಾ? ಒಡವೆ ತಗೊಳಕ್ಕಾಗತ್ತಾ? ಇಲ್ಲ ತಾನೆ. ಎಲ್ಲೋ ಹೋಗಿ ಒಂದು ಸ್ಟ್ಯಾಂಡರ್ಡ್ ಹೋಟ್ಲಾಗ ಊಟ ಮಾಡಿದ್ರೆ 200 ರೂಪಾಯಿ ಖಾಲಿ ಆಗೋಯ್ತು. ಅದಕ್ಕೆಲ್ಲ ಸುಮ್ಮನೆ ಅಕೌಂಟ್ ಎಲ್ಲ ಸಸ್ಪೆಂಡ್ ಮಾಡಿಕೊಂಡು ಮತ್ತೆ ನೀವು ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಎಷ್ಟು ಲಾಸ್ ಆಗುತ್ತೆ ನೋಡಿ, ನಿಮಗೆ ಲಾಸ್. ಅದು 200 ರೂಪಾಯಿ ಇಲ್ಲೋದ್ರೆ ಎಷ್ಟೋ ಸಾವಿರ ನಿಮಗೆ ಲಾಸ್ ಆಗುತ್ತೆ ನಾಳೆ ದಿನ. ಅದಕ್ಕೋಸ್ಕರ ಈ ಉದ್ದೇಶ ಇಷ್ಟೇ. ಈ ಥರ ಯಾರು ಮಾಡಬೇಡಿ, ಹುಷಾರಾಗಿರಿ. ಎಲ್ಲರೂ ನಮ್ಮಂತನೇ ಇರಲ್ಲ, ಕೆಲವರು ದೊಡ್ಡದ ಮೇಜರಾಗಿ ಇಶ್ಯೂ ಮಾಡ್ಬೋದು, ಹೇಳೋಕ್ಕಾಗಲ್ಲ ಹೆಂಗಾಗತ್ತೆ ಅಂತ. ಬಟ್ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.